ನೋಡಿ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಸುಮಾರು 188 ದಿನಗಳ ಬಳಿಕ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆಯಾಗಿ ಹೊರಗಡೆ ಬರ್ತಾ ಇದ್ದಾರೆ. ನಿನ್ನೆ ದಿನ ಬಿಡುಗಡೆ ಆಗಬೇಕಿತ್ತು, ಬಟ್ ಏನಾಗಿತ್ತು, 6 ಗಂಟೆಗಳ ಒಳಗೇನಾದ್ರೂ ಆದೇಶದ ಪ್ರತಿ ಜೈಲಾಧಿಕಾರಿಗಳ ಕೈ ಸೇರಿದಿದ್ರೆ ನಿನ್ನೆ 6 ಗಂಟೆ ಅಷ್ಟೊತ್ತಿಗೆ ಪವಿತ್ರ ಗೌಡ ರಿಲೀಸ್ ಆಗ್ತಾ ಇದ್ರು. ಆದರೆ ನಿನ್ನೆ ಆದೇಶದ ಪ್ರತಿ ಜೈಲಾಧಿಕಾರಿಗಳ ಕೈ ಸೇರೋಷ್ಟೊತ್ತಿಗೆ 7 ಗಂಟೆ ಕಳೆದಿತ್ತು. ಹಾಗಾಗಿ ನಿನ್ನೆ ದಿನ ಅದರ ಪ್ರೊಸೀಜರ್ ಅನ್ನ ಕಂಪ್ಲೀಟ್ ಮಾಡೋದಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಪವಿತ್ರ ಗೌಡ ರಿಲೀಸ್ ಆಗ್ತಾ ಇದ್ದಾರೆ. ರಿಲೀಸ್ ಆಗಿದೆ, ಹೊರಗಡೆ ಬರ್ತಾ ಇರುವಂತ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ನಿನ್ನೆ ದಿನ ದರ್ಶನ್ಗೆ ಸಂಬಂಧಪಟ್ಟಂತ ಡೆವಲಪ್ಮೆಂಟ್ ಏನೇನಾಯ್ತು ತೋರಿಸ್ತಾ ಇದ್ವಿ. ಇವತ್ತು ಪವಿತ್ರ ಗೌಡ ರಿಲೀಸ್ ಆಗಿ ಹೊರಗಡೆ ಬರ್ತಾ ಇದ್ದಾರೆ. ಇವರ ಜೊತೆಗೆ ಒಂದಷ್ಟು ಜನ ಬೇರೆ ಆರೋಪಿಗಳು ಕೂಡ ಇದ್ದಾರೆ. ಅವರ ಬಿಡುಗಡೆ ಪ್ರಕ್ರಿಯೆ ಕೂಡ ಇವತ್ತಿನ ದಿನ ನಡೆಯುತ್ತೆ. ನಿನ್ನೆನೇ ಆಗ್ಬೇಕಿದ್ದಂತ ಬಿಡುಗಡೆ ಇದು. ಆದರೆ ಆಗ್ಲೇ ಹೇಳಿದಾಗೆ ಸರ್ಟಿಫೈಡ್ ಕಾಪಿ ಜೈಲಾಧಿಕಾರಿಗಳ ಕೈ ಸೇರೋದು ತಡವಾಗಿತ್ತು. 6 ಗಂಟೆ ಒಳಗಾಗಿ ಏನಾದರೂ ಅವರ ಕೈ ಸೇರಿದಿದ್ರೆ ನಿನ್ನೆ ದಿನವೇ ಅವರು ಬಿಡುಗಡೆಯಾಗಿ ಮನೆಗೆ ಹೋಗ್ತಾ ಇದ್ರು. ಎಕ್ಸ್ಟ್ರಾ ಒಂದು ದಿನ ಜೈಲಿನಲ್ಲಿ ಇರಬೇಕಾದಂತ ಅನಿವಾರ್ಯತೆ ಪವಿತ್ರ ಗೌಡ ಅವರಿಗೆ ಬರ್ತಾ ಇರಲಿಲ್ಲ. ಬಟ್ ಆ ಪ್ರಕ್ರಿಯೆಗಳನ್ನ ಮುಗಿಸೋದ್ರಲ್ಲಿ ತಡವಾಗಿದ್ದು, ಜೊತೆಗೆ ಸಿಬ್ಬಂದಿ ಆದೇಶದ ಪ್ರತಿಯನ್ನ ತಂದುಕೊಡೋದ್ರಲ್ಲೂ ಕೂಡ 7 ಗಂಟೆ ಮೀರಿದ್ರಿಂದಾಗಿ ಇವತ್ತಿನ ದಿನ ಬಿಡುಗಡೆಯಾಗಿ ಹೊರಗಡೆ ಬರ್ತಾ ಇದ್ದಾರೆ ಪವಿತ್ರ ಗೌಡ. ಆಗ್ಲೇ ಹೇಳಿದಾಗೆ 188 ದಿನಗಳವರೆಗೂ ಕೂಡ ಜೈಲು ವಾಸವನ್ನ ಅನುಭವಿಸ್ತಾರೆ. A1 ಆರೋಪಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರ A1. ಇಡೀ ಪ್ರಕರಣಕ್ಕೆ ಇವರೇ ರುವಾರಿ ಅನ್ನೋದು ರೀತಿಯಾಗಿ ಬಿಂಬಿತವಾಗಿತ್ತು. ಇದೀಗ ಇವತ್ತು ಬಿಡುಗಡೆಯ ಭಾಗ್ಯ ಸಿಗ್ತಾ ಇದೆ. ಈ ನಡುವೆ ಅವರೇನು ಸುಮ್ಮನಾಗಿಲ್ಲ. ಬಹಳಷ್ಟು ಬಾರಿ ಜಾಮೀನಿಗಾಗಿ ಅರ್ಜಿಯನ್ನ ಹಾಕಿದ್ರು. ಆದ್ರೆ ಅದರ ವಿಚಾರಣೆ ಮುಂದೂಡಿಕೆ ಆಗ್ತಾನೆ ಇತ್ತು. ಇದರಿಂದ ನಿರಾಸೆಗೊಳಪಟ್ಟಿದ್ರು ಪವಿತ್ರ ಗೌಡ. ಆದ್ರೆ ಕೊನೆಯದಾಗಿ ಇದೀಗ ಅರ್ಹತೆಯ ಆಧಾರದ ಮೇಲೇನೆ ಜಾಮೀನು ಸಿಗ್ತಾ ಇರೋದು ನಿಟ್ಟುಸಿರು ಬಿಡುವಂತಾಗಿದೆ ಪವಿತ್ರ ಗೌಡ ಹಾಗೆ ಅವರ ಕುಟುಂಬಸ್ಥರಿಗೆ. ತಾಯಿ ಕೂಡ ಮೊನ್ನೆ ದಿನ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಬಹಳ ಸಂತೋಷ ಆಯ್ತು ಸುದ್ದಿ ಕೇಳ್ತಿದ್ದ ಹಾಗೆ ಅಂತ. ಮಗಳ ಈ ಪರಿಸ್ಥಿತಿಯನ್ನ ಕಂಡು ಅವರು ಕೂಡ ನೊಂದುಕೊಂಡಿದ್ರು. ಜೊತೆಗೆ ಒಂದು ಹೆಣ್ಣು ಮಗುವಿನ ತಾಯಿ ಕೂಡ ಪವಿತ್ರ ಗೌಡ. ಆ ನೋವು ಪವಿತ್ರ ಗೌಡ ಅವರನ್ನು ಕಾಡ್ತಾ ಇರುತ್ತೆ. ಹಾಗಾಗಿ ಅವರು ಯಾರ ಜೊತೆಗೂ ಅಷ್ಟಾಗಿ ಬರೀತಾ ಇರಲಿಲ್ಲ, ಮಾತನಾಡ್ತಾ ಇರಲಿಲ್ಲ, ಆಕ್ಟಿವ್ ಆಗಿ ಅಂತೂ ಇರ್ತಾನೆ ಇರಲಿಲ್ಲ. ಜೈಲಾಧಿಕಾರಿಗಳು ಅಥವಾ ಸಿಬ್ಬಂದಿಗಳು ಏನು ಕೊಡ್ತಾರೋ ಅದನ್ನ ತಿನ್ಕೊಂಡು ಮೌನಕ್ಕೆ ಶರಣಾಗಿದ್ದಂಥ ಪವಿತ್ರ ಗೌಡ ಇವತ್ತಿನ ದಿನ ರಿಲೀಸ್ ಆಗಿ ಹೊರಗಡೆ ಬರ್ತಾ ಇದ್ದಾರೆ. ಆ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ವಿ. ಆಮೇಲೆ ಈ ನಡುವೆ ಆದಂಥ ಡೆವಲಪ್ಮೆಂಟ್ ಇದೆಯಲ್ಲ, ಯಾರ್ಯಾರೋ ಆರೋಪಿಗಳು ಬೇರೆ ಬೇರೆ ಜೈಲ್ಗೆ ವರ್ಗಾವಣೆ ಮಾಡಲಾಗುತ್ತೆ, ಅವ್ರನ್ನ ಕಾರಣಗಳು ಕೂಡ ಇತ್ತು, ಅದು ನಿಮ್ಮ ಗಮನಕ್ಕೆ ಬಂದಿರುತ್ತೆ. ಆದರೆ ಪವಿತ್ರ ಗೌಡ ವಿಚಾರದಲ್ಲಿ ಹಾಗೇನೂ ಆಗಲಿಲ್ಲ. 188 ದಿನಗಳವರೆಗೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇದ್ರು. ಇವತ್ತು ಬಿಡುಗಡೆಯಾಗಿ ಹೊರಗಡೆ ಬರ್ತಾ ಇರುವಂತಹ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಪವಿತ್ರ ಗೌಡ 6 ತಿಂಗಳು ಜೈಲುವಾಸವನ್ನ ಅನುಭವಿಸ್ತಾರೆ. ಬಹುಶಃ ಅವರ ಪರಿಸ್ಥಿತಿಯಲ್ಲಿ ನಿಂತು ಯೋಚನೆ ಮಾಡಿದಾಗ ತನ್ನ ತಪ್ಪು ಏನೂ ಇಲ್ಲ ಅನ್ನುವಂಥ ರೀತಿಯಲ್ಲಿ ಯೋಚಿಸಬಹುದು. ಹಾಗೆ ಅವರ ಪರವಾದಂಥ ವಕೀಲರು ಟಾಮಿ ಸೆಬಾಸ್ಟಿಯನ್ ಅವರು ವಾದವನ್ನು ಮಂಡಿಸುವಂತಹ ಸಂದರ್ಭ ಅದನ್ನೇ ಹೇಳ್ತಾ ಇದ್ರು. ಕೊಲೆಯಲ್ಲಿ ಪವಿತ್ರ ಗೌಡ ಪಾತ್ರ ಏನೇನೂ ಇಲ್ಲ. ಕೋಪದಲ್ಲಿ ಚಪ್ಪಲಿ ತಗೊಂಡು ಹೊಡೆದಿದ್ರು. ಆಮೇಲೆ ಆ ಚಪ್ಪಲಿಯನ್ನ ದರ್ಶನ್ ಕಿತ್ಕೊಂಡು ಅದರಿಂದ ಹೊಡಿತಾರೆ. ಆ ಕ್ಷಣಕ್ಕೆ ಪವಿತ್ರ ಗೌಡ ಆ ಜಾಗದಿಂದ ಹೋಗ್ತಾರೆ. ಆ ಶೆಡ್ನಲ್ಲಿ ಇರಲೇ ಇಲ್ಲ ಪವಿತ್ರ ಗೌಡ ನಂತರದಲ್ಲಿ. ಸೊ ಈ ರೀತಿಯಾಗಿ ಟಾಮಿ ಸೆಬಾಸ್ಟಿಯನ್ ವಾದವನ್ನ ಕೂಡ ಮಂಡಿಸಿದ್ರು. ಕೊಲೆ ಆರೋಪದಲ್ಲಿ ಅಂಧರಾಗಿರುವಂಥ ಪವಿತ್ರ, ನನ್ನ ಕಕ್ಷಿದಾರರು, ಅವರ ತಪ್ಪು ಈ ಕೊಲೆ ಪ್ರಕರಣದಲ್ಲಿ ಏನೇನೂ ಇಲ್ಲ. ಈ ರೀತಿಯಾದಂಥ ವಾದ ಮಂಡನೆಯ ನಂತರದಲ್ಲಿ ಪ್ರತಿ ಬಾರಿ ವಿಚಾರಣೆಗಳು ಮುಂದೂಡಿಕೆ ಆಗ್ತಾ ಇತ್ತು. ಇದೀಗ ಕೊನೆಗೂ ಕೂಡ ಪವಿತ್ರ ಗೌಡಗೆ ಬಿಗ್ ರಿಲೀಫ್ ಸಿಗ್ತಾ ಇದೆ. ನೋಡಿ, ಒಂದು ಬ್ಯಾಡ್ ಲಕ್ ಅಂತ ಹೇಳಿದ್ರೆ ಈ ರಿಲೀಸ್ ಆರ್ಡರ್ ಬಂದ ಮೇಲೂ ಕೂಡ ಅವರು ಜೈಲಿನಲ್ಲಿ ಇರಬೇಕಾಯಿತು. ಆ ಪ್ರೊಸೀಜರ್ ಲೇಟ್ ಆಗಿದ್ರಿಂದ, ಆದೇಶದ ಪ್ರತಿ ಜೈಲಾಧಿಕಾರಿಗಳಿಗೆ ಸಿಗದೇ ಇರೋದ್ರಿಂದ ಅಫಿಷಿಯಲ್ ಆಗಿ ಒಂದು ಕಾಪಿ ಪರಪ್ಪನ ಅಗ್ರಹಾರ ಜೈಲಿಗೆ ಬರಬೇಕಾಗಿರುತ್ತೆ. ಅದನ್ನ ಸಿಬ್ಬಂದಿ ತಂದು ಕೊಡಬೇಕಾದ್ರೆ ಸಂಜೆ 7 ಗಂಟೆ ಆಗಿ ಹೋಗಿತ್ತು. ಹಾಗಾಗಿ ಬಿಡುಗಡೆಯ ಪ್ರಕ್ರಿಯೆ ತಡ ಆಯಿತು. ಇವತ್ತಿನ ದಿನ 10 ಗಂಟೆ ಅಂತ ಹೇಳಿದ್ರು, ಸ್ವಲ್ಪ ಮುಂಚಿತವಾಗಿನೇ ಬಿಡುಗಡೆಯಾಗಿ ಹೊರಗಡೆ ಬರ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಇವರಿಗೆ ಇವರ ಆಪ್ತ ಸ್ನೇಹಿತರು ಶ್ಯೂರಿಟಿಯನ್ನ ಕೂಡ ಕೊಟ್ಟಿದ್ರು. ನೋಡಿ, ಮತ್ತೊಬ್ರು ಅವ್ರ ಜೊತೆಗಿದ್ದಾರಲ್ಲ, ಇವರು ಕೂಡ ಆರೋಪಿ ಪ್ರದೋಷ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ಆಗಿರುವಂತ ಪ್ರದೋಷ್ ಅವರು ಕೂಡ ಬಿಡುಗಡೆಯಾಗಿ ಹೊರಗಡೆ ಬರ್ತಾ ಇದ್ದಾರೆ. ಇಬ್ರು ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇದ್ರು.
ಬೇರೆ ಆರೋಪಿಗಳಿಗಾದಂಥ ಬದಲಾವಣೆಗಳು ಇವರಲ್ಲಿ ಆಗಲಿಲ್ಲ ಅಂತ ಹೇಳಿದ್ರೆ ಬೇರೆ ಜೈಲಿಗೆ ವರ್ಗಾವಣೆ ಮಾಡುವಂಥದ್ದೇನೂ ಆಗಲಿಲ್ಲ. ಪ್ರದೋಷ್ ವಿಚಾರದಲ್ಲೂ ಕೂಡ ಹಾಗೆ ಪವಿತ್ರ ಗೌಡ ವಿಚಾರದಲ್ಲೂ ಕೂಡ ಇಬ್ರು ಕೂಡ ಜೈಲಿನಿಂದ ಹೊರಗಡೆ ಬರ್ತಾ ಇದ್ದಾರೆ. ಪ್ರದೋಷ್ಗೂ ಕೂಡ ಇದು ಬಿಗ್ 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 ರಿಲೀಫ್. ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಆಯ್ತು. ಆಮೇಲೆ ಅವ್ರ ಹೆಸರೇ ಹೆಚ್ಚಾಗಿ ಕೇಳಿ ಬಂತು. ಪೊಲೀಸ್ ಜೊತೆಗೆ ಕನೆಕ್ಷನ್ ಅಲ್ಲಿ ಇದ್ರು, ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು ಪಡೆದುಕೊಂಡಿದ್ದು ಎಲ್ಲಾನು ಕೂಡ ಪ್ರದೋಷ್ ತಲೆ ಮೇಲೆ ಬಂತು. ಇದೀಗ ಅವೆಲ್ಲದರಿಂದ ಮುಕ್ತಿಯಾಗಿ ಹೊರಬರ್ತಾ ಇರುವಂತ ಪ್ರದೋಷ್ ನಿರಾಳರಾಗಿದ್ದಾರೆ. ಜೊತೆಗೆ ಜೈಲಿನ ಹೊರಭಾಗದ ದೃಶ್ಯಗಳನ್ನು ಗಮನಿಸಿದ್ರೆ ಪವಿತ್ರ ಗೌಡ ಅವರ ತಾಯಿ ಕೂಡ ಇದ್ದಾರೆ, ಬಂದಿದ್ದಾರೆ. ಅವರು ಅದೆಷ್ಟೊಂದು ಬಾರಿ ಜೈಲಿಗೆ ಬಂದಿದ್ರು, ಭೇಟಿಯನ್ನ ಕೊಟ್ಟಿದ್ರು, ಮಗಳಿಗೆ ಸಮಾಧಾನ ಹೇಳೋ ಕೆಲಸ ಮಾಡಿದ್ರು, ಎಲ್ಲವೂ ಸರಿ ಹೋಗುತ್ತೆ ಅನ್ನುವಂಥ ಭರವಸೆಯಲ್ಲಿದ್ರು. ಇವತ್ತಿನ ದಿನ ಅವರು ಕೂಡ ಬಂದಿದ್ದಾರೆ, ಮಗಳು ರಿಲೀಸ್ ಆಗಿ ಹೊರಗಡೆ ಬರ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನ ಜೈಲು ಸಿಬ್ಬಂದಿಯೇ ಕೊಟ್ಟಿರ್ತಾರೆ. ಸಮಯ ಇವೆಲ್ಲವೂ ಕೂಡ ಗೊತ್ತಿರುತ್ತೆ ಅವರ ತಾಯಿಗೆ. ಹಾಗಾಗಿ ರಿಲೀಸ್ನ ಸಮಯದಲ್ಲಿ ತಾಯಿ ಕೂಡ ಬಂದಿದ್ದಾರೆ ಮಗಳನ್ನ ಮನೆಗೆ ಕರೆದುಕೊಂಡು ಹೋಗೋದಕ್ಕೆ. ಪವಿತ್ರ ಗೌಡ ಹಾಗೆ ಪ್ರದೋಷ್ ಇಬ್ರು ಇದೀಗ ಜೈಲಿನಿಂದ ಹೊರಬರ್ತಾ ಇರುವಂತಹ ದೃಶ್ಯ.